ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಈ PMEGP ಅನ್ನುವಂಥ ಒಂದು ಸ್ಕೀಮ್ನ ಬಗ್ಗೆ. ಲಾಸ್ಟ್ ಟೈಮು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆ ಲೋನ್ ಎಲ್ಲ ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತೆಲ್ಲ ಒಂದಷ್ಟು ಮಾಹಿತಿನ ನೀಡಿದ್ದೆ. ಒಂದಷ್ಟು ಜನ ನನಗೂ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ ನೀವೇ ಲೋನ್ ಮಾಡಿಸ್ಕೊಟ್ಬಿಡಿ, ಇಲ್ಲ ಯಾರಾದರೂ ನಿಮ್ಗೆ ಗೊತ್ತಿರೋರು ಇದ್ರೆ ತಿಳಿಸಿ. ಅದು ನಾನು ಕೂಡ ತುಂಬ ಜನಕ್ಕೆ ಗೈಡೆನ್ಸ್ ಕೊಟ್ಟೆ. ಆದರೂ ಇನ್ನೊಂದು ಸರಿ NLM ಸ್ಕೀಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಸ್ಕೀಮ್ ಏನಿರುತ್ತಲ್ಲ, ಇದನ್ನು ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದರೆ ವೆಬ್ಸೈಟ್ಗೆ ಹೋಗಿ ಸೆಕೆಂಡ್ ಆಪ್ಷನ್ನು ನಿಮ್ಮ ತಾಲೂಕಿನ ಪಶು ವೈದ್ಯಾಧಿಕಾರಿ. ಯಾರು ಹೇಳಿ? ತಾಲೂಕಿನ ಪಶು ವೈದ್ಯಾಧಿಕಾರಿ. ನಮ್ಮ ತಾಲೂಕು ಟಿ ನರಸೀಪುರ. ನಮ್ಮ ತಾಲೂಕಿನ ವೈದ್ಯಾಧಿಕಾರಿ ಜೊತೆ ನಾನು ಕಾಂಟ್ಯಾಕ್ಟ್ ಇದ್ದು, ಸರ್ ಇದು ಹೆಂಗೆ ವರ್ಕ್ ಆಗುತ್ತೆ ಮತ್ತು ನಮ್ಮ ತಾಲೂಕಲ್ಲಿ ಯಾರ್ಯಾರೆಲ್ಲ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾನು ಅವ್ರ ಹತ್ರ ಕೇಳಿದೆ. ಅವ್ರು ಕಂಪ್ಲೀಟಾಗಿ ಆ ಸ್ಕೀಮ್ ಬಗ್ಗೆ ತಿಳಿಸ್ಕೊಟ್ರು. ಮತ್ತು ಯಾರ್ಯಾರೆಲ್ಲ ಶೆಡ್ಗಳು ಮಾಡಿದ್ದಾರೆ, ಒಟ್ಟು ಒಂದು 5-6 ಜನ ಮಾಡಿದರು. ಅವ್ರ ಕಡೆ ಎಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡೆ. ಸೊ ಅದೇ ರೀತಿ ನೀವು NLM ಸ್ಕೀಮು ಏನಾದ್ರು ಅಪ್ಲೈ ಮಾಡೋ ಐಡಿಯಾದಲ್ಲಿ ಇದ್ದರೆ, ನೀವು ಫಸ್ಟು ನಿಮ್ಮ ತಾಲೂಕಿನ ಪಶು ವೈದ್ಯಾಧಿಕಾರಿ ವೆಟರ್ನರಿ ಆಫೀಸರ್ ಇರ್ತಾರೆ, ತಾಲೂಕಿಗೆ ಒಬ್ಬರು ಹೆಡ್ ಇರ್ತಾರೆ, ಅವ್ರನ್ನ ಭೇಟಿ ಮಾಡಿ ಅವರು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾರೆ. ಈಗ PMEGPಗೆ ಬರೋಣ. PMEGP ಸ್ನೇಹಿತರೆ ಸೇಮ್ NLM ಹಿಂಗೋ ಅದೇ ರೀತಿ ವರ್ಕ್ ಆಗುತ್ತೆ. NLM ಬಂದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಲೈಫ್ ಸ್ಟಾಕ್ ಅಂದ ತಕ್ಷಣ ಈ ಕೋಳಿ ಕುರಿ ಈ ರೀತಿ ಬರುವಂಥದ್ದು. ಲೈಫ್ ಸ್ಟಾಕ್ ಅಂದರೆ ಜೀವಂತವಾಗಿರುವಂಥವು. ಸೊ PMEGP ಬಂದರೆ ನೀವು ಬರೀ ಲೈಫ್ ಸ್ಟಾಕು, ಡೈರಿ ಫಾರ್ಮಿಂಗು, ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇದೇ ಅಲ್ಲ, ಒಟ್ಟು ಟೋಟಲ್ಲು 1560 ಸೆಕ್ಟರ್ಗಳಲ್ಲಿ ನಾವು ಆ ಲೋನ್ನ ಅಪ್ಲೈ ಮಾಡ್ಬೋದು. ಅದರ ಸ್ಕೀಮ್ನ ಒಂದು ಬೆನಿಫಿಟ್ನ ನಾವು 1560 ಮೀನ್ಸ್ ಏನಿದು 1560 ಆ್ಯಕ್ಟಿವಿಟೀಸು ಹೆಂಗೆ ಅಂತಂದರೆ, ಇವನ್ ಒಂದು ಸ್ಲಿಪ್ಪರ್ ತಯಾರು ಮಾಡೋದು, ಒಂದು ಸ್ನೋ ತಯಾರು ಮಾಡೋದು, ಒಂದು ಪೌಡ್ರ್ ತಯಾರು ಮಾಡೋದು, ಒಂದು ಸೋಪ್ ತಯಾರು ಮಾಡೋದು, ಆ ರೀತಿ 1560 ಥರದ ಇಂಡಸ್ಟ್ರಿಗಳನ್ನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಅಥವಾ ಆಲ್ರೆಡಿ ಇರುವಂಥ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡೋಕ್ಕೆ ಈ PMEGP ಅನ್ನುವಂಥ ಒಂದು ಸ್ಕೀಮ್ನ ತಂದಿದ್ದಾರೆ. ಸರಿ ಸರ್, ನೀವೇನಕ್ಕೆ ಅದನ್ನು ತಿಳಿಸ್ತಾ ಇದ್ದೀರಾ ಅಂತಂದರೆ, ನಾವು ಈಗ ಫಾರ್ಮಿಂಗ್ ಬರೋಣ. ಈ PMEGPನ ಫಾರ್ಮಿಂಗಲ್ಲಿ ಅಂತಂದರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಈವನ್ ಬೋರ್ವೆಲ್ ಕೂಡ ಇದೆ ಅನಿಸುತ್ತೆ. ಸೊ ಈ ರೀತಿ ಯಾವ ರೀತಿ ನಾವು ಇದನ್ನು ಪಡಿಬೋದು, ಈ ಸಾಕಾಣಿಕೆಗೋಸ್ಕರ ಕೋಳಿ, ಕುರಿ, ಮೇಕೆ, ಹಸು, ದನ ಇವರ ಸಾಕಾಣಿಕೆಗೋಸ್ಕರ ಯಾವ ರೀತಿ ಈ PMEGP ಲೋನ್ನ ಪಡಿಬೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಸಬ್ಸಿಡಿ ಕೂಡ ಅಷ್ಟೇ ಯಾವ ರೀತಿ ಇದೆ ಅಂತ. ಸ್ನೇಹಿತರೆ, ಫಸ್ಟ್ ನಾನು ನಿಮಗೊಂದು ವಿಚಾರನ ತಿಳಿಸೋಕೆ ಇಷ್ಟಪಡ್ತೀನಿ. ನೀವು ಈ ಸಬ್ಸಿಡಿ ಅನ್ನುವಂಥದ್ದು ಏನಿರುತ್ತೆ ನಿಮ್ಮ ಮೈಂಡಲ್ಲಿ, ನಾನು ತುಂಬ ಜನ ಕಾಲ್ ಮಾಡೋರು ಒಂದು 50% ಸಬ್ಸಿಡಿ ಕೊಡ್ತಾರೆ, 30% ಸಬ್ಸಿಡಿ ಕೊಡ್ತಾರೆ ಅಂತಂದರೆ, 30% ದುಡ್ಡನ್ನೇ ತಗೊಂಡು ನಾವು ಶೆಡ್ಡು ಅದನ್ನೆಲ್ಲ ಕಟ್ಬಿಡೋಣ, ಇನ್ನು ಬಾಕಿ ಅಮೌಂಟ್ನ ಬ್ಯಾಂಕಲ್ಲೇ ಬಿಟ್ಬಿಡೋಣ ಅನ್ನೋ ಥರ ಮೈಂಡ್ ಸೆಟ್ಟು. 1 ಕೋಟಿ NLM ಅಲ್ಲಿ ತಗೊಂಡ್ರೆ 50 ಲಕ್ಷ ಸಬ್ಸಿಡಿ ಅಂತಂದರೆ 50%, ಇನ್ನು 50 ಲಕ್ಷ ನಾವು ಲೋನ್ ತಗೊಳ್ಳೋದೇ ಬೇಡ ಅನ್ನೋ ಥರ. ಸೊ ಆ ಸ್ಕೀಮ್ ಆ ರೀತಿ ಇಲ್ಲ, ನಿಮ್ಗೆ ಯಾರೂ ಬಿಡಿಸಿ ಹೇಳಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅದೇ ರೀತಿ PMEGPಗೆ ಬಂದರೆ ಇಲ್ಲಿ 2 ಥರದ ಸಬ್ಸಿಡಿ ಇದೆ. ಸೊ NLM ಅಲ್ಲಿ ಎಲ್ರಿಗೂ ಒಂದೇ ಥರ 50% ಸಬ್ಸಿಡಿ. ಆದರೆ PMEGPಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮು, ಅನ್ನುವಂಥ ಒಂದು ಈ ಸ್ಕೀಮಿಗೆ ಬಂದ ಸ್ನೇಹಿತರೆ, ರೂರಲ್ ಅವ್ರಿಗೆ 33.3 ಇಲ್ಲ 35% ಸಬ್ಸಿಡಿ ಇದೆ. ಅಪ್ ಟು 33ಇಂದ 35% ಗಂಟೆ ರೂರಲ್ಗೆ. ಅದೇ ನಾವು ಅರ್ಬನ್ಗೆ ಬಂದರೆ, ನಮ್ಮ ಥರ ಈ ತಾಲೂಕು ಕ್ವಾರ್ಟರ್ಸು, ಹೋಬ್ಳಿ ಕ್ವಾರ್ಟರ್ಸ್ಗಳೆಲ್ಲ ಬಂದರೆ 25% ಅಷ್ಟೇ ಸಬ್ಸಿಡಿ ಇರುವಂಥದ್ದು. ಯಾವುದರಲ್ಲಿ? ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಈ PMEGP ಅನ್ನುವಂಥ ಒಂದು ಸ್ಕೀಮಲ್ಲಿ. ಸರಿ ಸರ್, ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು? ಎಲ್ಲರೂ ಅಷ್ಟೇ. ನಾನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ನೀವು ಒಂದು ವ್ಯವಹಾರ ಮಾಡಬೇಕಂದ್ರೂ ಫಸ್ಟು ನಿಮ್ಮ ಒಂದು ಸ್ಟೆಬಿಲಿಟಿ ಅನ್ನೋದಕ್ಕಿಂತ, ಈಗ ಎಕ್ಸಾಂಪಲ್ ತಿಳಿಸೋದು, ನೀವು ಯಾರನ್ನ ಹತ್ರನೋ ಸಾಲ ಕೇಳೋಕ್ಕೆ ಹೋಗ್ತೀರಿ, ಇಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ, ಅವ್ನಿಗೆ ಸಾಲ ಕೊಡಬೇಡ್ರಿ, ಅವನು ತಿರುಗಿಸ್ಕೊಡಲ್ಲ ಅನ್ನೋ ಥರ ಇದ್ರಲ್ಲ. ಸೊ ಅದನ್ನು ಬ್ಯಾಂಕಿಗೆ ಅಳವಡಿಸ್ಬಿಟ್ಟಿದ್ದಾರೆ. ಈಗ ಅವ್ನ ಸಿಬಿಲ್ ಸ್ಕೋರ್ ಕರೆಕ್ಟಾಗಿದೆಯಾ, ಅವ್ನ ಟ್ರಾನ್ಸಾಕ್ಷನ್ ಕರೆಕ್ಟಾಗಿದೆಯಾ, ಎಷ್ಟು ಜಾಗದಲ್ಲಿ ಅವ್ನು ಲೋನ್ ತಗೊಂಡಿದ್ದಾನೆ, ಎಷ್ಟು ಜಾಗದಲ್ಲಿ ಪಾಪರ್ ಚೀಟಿ ತಗೊಂಡಿದ್ದಾನೆ, ಮೀನ್ಸ್ ಪಾಪರ್ ಚೀಟಿ ಅಂತಂದರೆ ಒಂಥರ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಕರೀತಾರೆ, OTS, ಒನ್ ಟೈಮ್ ಸೆಟಲ್ಮೆಂಟ್ ಎಷ್ಟು ಬ್ಯಾಂಕ್ಗಳಲ್ಲಿ ಮಾಡ್ಕೊಂಡಿದ್ದಾನೆ. ಸೊ ಇದೆಲ್ಲ ನಿಮಗೆ ಅನ್ವಯಿಸುತ್ತೆ. ನೀವು ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು.
ಒಬ್ಬನ ಹತ್ರ ದುಡ್ಡನ್ನ ನೀವು ಈಸ್ಕೊಂಡು ವಾಪಸ್ ಕೊಟ್ಟರೆ ಅವ್ನು ಇನ್ನೊಂದು ಸರಿ ನೀವು 5 ಲಕ್ಷ ಇಸ್ಕೊಂಡಿದ್ರೆ ಇನ್ನೊಂದು ಸರಿ 10 ಲಕ್ಷ ಕೊಡ್ತಾನೆ. ಒಂದು ಸರಿ 5,000 ಇಸ್ಕೊಂಡಿದ್ರೆ ಬಿಡ ಅವ್ನು ರಿಟರ್ನ್ ಮಾಡ್ತಾನೆ ಅಂದ್ಬಿಟ್ಟು ಇನ್ನೊಂದು ಸರಿ 10,000 ಕೊಡ್ತಾರೆ. ಸೊ ಬ್ಯಾಂಕಲ್ಲೂ ಕೂಡ ಅಷ್ಟೇ, ನೀವು ಒಂದು ಸರಿ ಲೋನ್ ತಗೊಂಡು ಅದನ್ನು ಕರೆಕ್ಟಾಗಿ ತೀರಿಸಿದ್ರೆ ನಿಮ್ಗೆ ಹಂಗೆ ಅಪ್ಗ್ರೇಡ್ ಮಾಡ್ತಾನೆ ಇರ್ತಾರೆ. ಸೊ ನನ್ನ ಹತ್ರನೂ ಒಂದು 3-4 ಕ್ರೆಡಿಟ್ ಕಾರ್ಡ್ಗಳು ಅವು ಇವೆಲ್ಲ ನಾನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಅವ್ರ ಹತ್ರ ಇವ್ರ ಹತ್ರ ಕಿತ್ಕಟ್ಬಿಡ್ತಾ ಇರ್ತೀನಿ. ಸೊ ನನ್ನ ಒಂದು ಸಿಬಿಲ್ ಸ್ಕೋರು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 700+ ಇರುತ್ತೆ. ಯಾವಾಗಲೂ ಒಂದು 700+ ಇರೋ ಥರ ನಾನು ಮೇಂಟೈನ್ ಮಾಡ್ಕೊಳ್ತೀನಿ. ಸೊ ಅದೇ ರೀತಿ ನೀವು ಕೂಡ ಲೋನ್ಗಳಿಗೆ ಹೋಗಬೇಕು ಅಂತಂದರೆ ನಿಮ್ಮ ಸಿಬಿಲ್ ಸ್ಕೋರು, ನಿಮ್ಮ ಒಂದು ದುಡ್ಡಿನ ವ್ಯವಹಾರದಲ್ಲಿ ನೀವು ಲೋನ್ ತಗೊಂಡಿರೋದನ್ನೆಲ್ಲ ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ತಾಯಿದ್ರೆ ಈ PMEGP NLM ಸ್ಕೀಮ್ಗಳೆಲ್ಲ ಆರಾಮಾಗಿ ಕೊಡ್ತಾರೆ. ಬ್ಯಾಂಕ್ ಅವರ ಕರೆದು ಮ್ಯಾನೇಜರ್ ಹತ್ರ ಹೋದ್ರೆ ನಿಂದು ಇಷ್ಟೆಲ್ಲ ಇದೆಯಲ್ಲ ಸರ್, ಇಷ್ಟೆಲ್ಲ EMIಗಳು ಕಟ್ತಾ ಇದ್ದೀರ ಅಂದ್ಬಿಟ್ಟು ಈಗ ಕೊಡ್ತಾರೆ. ಸೊ ಈ PMEGPಯಲ್ಲಿ ಎಲ್ಲದಕ್ಕೂ ನೀವು 10 ಲಕ್ಷನಾದರೂ ಅಪ್ಲೈ ಮಾಡ್ಬೋದು, 8 ಲಕ್ಷ, 9 ಲಕ್ಷ, 25 ಲಕ್ಷ. ಈಗ NLM ಅಲ್ಲಿ 20, 30, 40, 50 ಈ ರೀತಿ ಇದೆ. 1 ಕೋಟಿ ಈ ರೀತಿ 20, 40, 60, 1 ಕೋಟಿ ಹಿಂಗಿದೆ. ಇದರಲ್ಲಿ ನೀವು 10 ಲಕ್ಷ ಬೇಕಾದ್ರೂ ಅಪ್ಲೈ ಮಾಡ್ಬೋದು, 15 ಲಕ್ಷ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಇಲ್ಲ 20, 25 ಲಕ್ಷ ಬೇಕಾದ್ರೂ ಈ PMEGPಲಿ ಅಪ್ಲೈ ಮಾಡ್ಬೋದು. ರೂರಲ್ ಅವ್ರಿಗೆ 33.3% ಇಂದ 35% ಸಬ್ಸಿಡಿ ಸಿಗುತ್ತೆ. ಅರ್ಬನ್ ಅವ್ರಿಗೆ 25% ಸಬ್ಸಿಡಿ ಸಿಗುತ್ತೆ. ಸರಿ, ಎಲ್ಲಿ ಸರ್ ಈ PMEGPನ ಅಪ್ಲೈ ಮಾಡೋದು ಅಂತಂದರೆ ಆನ್ಲೈನಲ್ಲಿ ಪ್ರತಿಯೊಂದು ನೋಡಿ. ನಾನು ಅದನ್ನೇ ತಿಳಿಸುವಂಥದ್ದು, ಫ್ಯೂಚರ್ ಹೆಂಗಿರುತ್ತೆ ಅಂದರೆ ಆನ್ಲೈನೇ ಫ್ಯೂಚರು. ಸೊ ಅಗ್ರಿಕಲ್ಚರ್ ಮಾಡೋರಿಗೆಲ್ಲ ಆನ್ಲೈನಲ್ಲಿ ಸೇಲ್ ಮಾಡುವಂಥದ್ದು, ಆನ್ಲೈನಲ್ಲಿ ಬೈ ಮಾಡುವಂಥದ್ದು, ಈ ರೀತಿ ಎಲ್ಲ ತುಂಬ ಮುಂದೆ ಫ್ಯೂಚರಲ್ಲಿ ನಡೆಯುತ್ತೆ. ಈವನ್ ಕರೆನ್ಸಿ ಕೂಡ ಕ್ಯಾನ್ಸಲ್ ಮಾಡ್ತೀವಿ, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನೇ ಅಂತಿದ್ದಾರೆ. ಸೊ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಇನ್ನೂ ಒಂದು ಸ್ಟೆಪ್ ಹೋಗಿ ನಮ್ಗೆ ಆನ್ಲೈನ್ ಎಲ್ಲ ಗೊತ್ತಾಗಲ್ಲ ಸರ್ ಅಂತಂದರೆ ಫಸ್ಟು ಸರ್ಚ್ ಮಾಡಿ ನೋಡಿ. ಆಗಲ್ಲ ಅಂತಂದರೆ ಈ KVIC, ಈಗ PMEGP ಲೋನ್ನ ಕೊಡೋಕ್ಕೆ ಒಂದು ಬೋರ್ಡ್ಗಳಿರುತ್ತೆ. ಈಗ ಅವ್ರು ಮ್ಯಾನೇಜ್ ಮಾಡ್ತಾರೆ. NLM ಸ್ಕೀಮ್ನ ಮ್ಯಾನೇಜ್ ಮಾಡೋಕ್ಕೆ ಪಶು ವೈದ್ಯಾಧಿಕಾರಿಗಳಿರ್ತಾರೆ, ಅವರು ಮ್ಯಾನೇಜ್ ಮಾಡ್ತಾರೆ. ಇವನು ಶೆಡ್ ಮಾಡ್ತಾ ಇದ್ದಾನೆ, ಅವ್ರುಗಳೆಲ್ಲ ನಿಮಗೆ ಲೆಟ್ರ್ಗಳು ಕೊಡ್ತಾರೆ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನೆಲ್ಲ ವೆರಿಫೈ ಮಾಡ್ತಾರೆ, ಸ್ಪಾಟ್ ಇನ್ಫೆಕ್ಷನ್ಗಳು ಮಾಡ್ತಾರೆ. ಯಾರೋ ವೆಟರ್ನರಿ ಈ ಪಶು ವೈದ್ಯಾಧಿಕಾರಿ NLM ಸ್ಕೀಮಲ್ಲಿ. ಅದೇ ಈ PMEGPಗೆ ಬಂದರೆ KVIC ಅನ್ನುವಂಥ ಒಂದು ಬೋರ್ಡು, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರಿ ಕಮಿಷನ್ ಅನ್ನುವಂಥ ಒಂದು ಬೋರ್ಡು, ಇನ್ನೊಂದು KVIB ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡು, ಇನ್ನೊಂದು DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರು. ಸೊ ಈ ನಾವುಗಳು ಕಾಮನ್ನಾಗಿ ಖಾದಿ ಬೋರ್ಡಲ್ಲೇ ಈ PMEGPಗಳು ಅವು ಇವು ತಗೋ. ಈ 3 ಬೋರ್ಡ್ಗಳಲ್ಲಿ ನೀವು ವಿಚಾರಿಸಿದ್ರು ಡೈರೆಕ್ಟಾಗಿ, ಇವೆಲ್ಲ ಹೆಡ್ ಆಫೀಸ್ಗಳಿರುತ್ತೆ, ಡಿಸ್ಟ್ರಿಕ್ಗಳಲ್ಲಿ ಹೆಡ್ ಆಫೀಸ್ಗಳಿರುತ್ತೆ. ನೀವು ಅಲ್ಲಿ ಹೋಗಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿ ಅವರು ನಿಮಗೆ ಲೋನ್ ಕೊಡುವಂಥದ್ದಾಗಲಿ, ಪ್ರತಿಯೊಂದು ಹೆಂಗೆ ಏನು ಅನ್ನುವಂಥದ್ದನ್ನು ಹಿಂದೆ ನೀವು ಫಸ್ಟು ಬ್ಯಾಂಕನ್ನು ಮೀಟ್ ಮಾಡಿ, ನನ್ನ ದುಡ್ಡಿನ ವ್ಯವಹಾರ ಯಾವ ರೀತಿ ಇದೆ ಸರ್, ನನಗೆ ಲೋನ್ ಸಿಗುತ್ತಾ ಇಲ್ವಾ, ಕೊಡ್ತೀರೋ ಕೊಡಲ್ವ ಅನ್ನೋದು ಬ್ಯಾಂಕ್ ಮ್ಯಾನೇಜರ್ನ ಕೇಳಬೇಕು. ನೀವು ಎಲ್ಲ ಕರೆಕ್ಟಾಗಿದ್ದು ಬ್ಯಾಂಕ್ ಮ್ಯಾನೇಜರ್ ಕೊಡಲ್ಲ ಅಂದರೆ ನೀವು ಕ್ವಶನ್ ಮಾಡ್ಬೋದು, ಸರ್ ನಂದು ಏನು ಡಿಫಾಲ್ಟ್ ಆಗಿದೆ, ನಾನು ಇಷ್ಟೊಂದು EMIಗಳನ್ನ ಪೇ ಮಾಡ್ತಾ ಇದ್ದೀನಿ, ನನ್ನ ಸಿಬಿಲ್ ಸ್ಕೋರ್ ಇಷ್ಟಿದೆ, ನೀವು ನನಗೆ ಏನಕ್ಕೆ ಲೋನ್ ಕೊಡಲ್ಲ ಅನ್ನುವಂಥದ್ದನ್ನು ಒಂದು ಕಾರಣ ನಿಮ್ಮ ಲೆಟ್ರಲ್ಲಿ ಕೊಡಿ ನನಗೆ ಅನ್ನುವಂಥದ್ದು ಕೇಳಬೇಕು. ಅಂದರೆ ನಿಮ್ಮ ಒಂದು ಟ್ರ್ಯಾಕು ಚೆನ್ನಾಗಿರಬೇಕು. ಸೊ ಫಸ್ಟು ನೀವು ಮ್ಯಾನೇಜರ್ ಜೊತೆಲಿ ಚೆನ್ನಾಗಿರಬೇಕು ಮತ್ತು ನಿಮ್ಮ ಟ್ರ್ಯಾಕ್ನ ವ್ಯವಹಾರನ ಚೆನ್ನಾಗಿರಬೇಕು. ಸೊ ಈ ಬೋರ್ಡ್ಗಳು KVIC, KVIB, DIC ಅನ್ನುವಂಥ ಈ 3 ಬೋರ್ಡ್ಗಳ ಮುಖಾಂತರ ನೀವು PMEGP ಲೋನ್ ಬಗ್ಗೆ ತಿಳ್ಕೊಳ್ಳಬಹುದು. ಅವರೇ ನಿಮಗೆಲ್ಲ ಗೈಡೆನ್ಸ್ ಮಾಡ್ತಾರೆ. ನಿಮಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಲೋನ್ ಆದಮೇಲೆ ಸರ್ ನನಗೆ ಗೊತ್ತೇ ಇಲ್ಲ ಸರ್ ಇದ್ರ ಬಗ್ಗೆ ಅಂತಂದರೆ, ಒಂದು ಚಪ್ಪಲಿ ತಯಾರು ಮಾಡೋ ಇಂಡಸ್ಟ್ರಿ ಆಗಿರ್ಬೋದು, ಒಂದು ಇವು ಎಲ್ಲ ಒಂದು ಚೇರು, ಚಪ್ಪಲಿ, ಒಂದು ಪೇಸ್ಟು, ಸೋಪು, ಬ್ರಷ್ಷು, ಎಲ್ಲ ವರ್ಮಿ ಕಾಂಪೋಸ್ಟ್ ಯೂನಿಟು ಏನಾದರೂ ಮಾಡ್ಬೋದು. 1560 ಥರ ಒಂದು ಪ್ರಾಜೆಕ್ಟ್ಗಳನ್ನ ಈ PMEGP ಲೋನಲ್ಲಿ ತಗೊಳ್ಬೋದು. ನೆಕ್ಸ್ಟು ಇದರಲ್ಲಿ NLM ಅಲ್ಲಿ ನಿಮಗೆ ಹಳೇ ಎಕ್ಸಿಸ್ಟಿಂಗ್ಗೆ ಕೊಡಲ್ಲ, ಹೊಸ್ದಾಗಿ ಪ್ರಾಜೆಕ್ಟ್ ಮಾಡಿದ್ರೆ ಮಾತ್ರ ಕೊಡ್ಬೋದು. ಬಟ್ ಈ ಸ್ಕೀಮಲ್ಲಿ ನೀವು ಫಸ್ಟೇ ಒಂದು ಮಾಡಿ ಅದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಅಂತಂದರೆ ನಿಮ್ಮ ಒಂದು ಟ್ರ್ಯಾಕ್ ತೋರಿಸಿ, ನಿಮ್ಮ ಒಂದು ವಹಿವಾಟನ್ನೆಲ್ಲ ತೋರಿಸಿ, ನಿಮ್ಮ ಒಂದು ಯೂನಿಟ್ನ ಲಾಭ ನಷ್ಟಗಳನ್ನ ತೋರಿಸಿ ಸೆಕೆಂಡ್ ಟೈಮ್ ಕೂಡ ಈ PMEGP ಲೋನ್ನ ಪಡಿಬೋದು. ಅದೊಂದು ಒಳ್ಳೆ ಬೆನಿಫಿಟ್. ನಾನು ಯಾರು ನಿಮಗೆ ಇದನ್ನೆಲ್ಲ ತಿಳಿಸ್ತಾರೆ ಏನೋ ಗೊತ್ತಿಲ್ಲ. ಸಬ್ಸಿಡಿ ಅನ್ನುವಂಥದ್ದು ಒಂದು ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಹಾಕ್ತೀನಿ, ನಿಮ್ಗೆ ಪಕ್ಕದಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಒಂದು 19 ಲಕ್ಷ ನೀವು ಲೋನ್ಗೆ ಅಪ್ಲೈ ಮಾಡ್ತೀರಾ. ಸೊ ನಿಮಗೆ ನಾನು ಅರ್ಬನ್ಗೆ ತಗೊಳ್ಳೋಣ, 25% ಸಬ್ಸಿಡಿ. ಸೊ ಪಕ್ಕದಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. 19 ಲಕ್ಷ ನೀವು ಲೋನ್ ತಗೋತೀರಾ, ಹೆಚ್ಚು ಕಡಿಮೆ 9% ಬ್ಯಾಂಕ್ ಇಂಟ್ರೆಸ್ಟ್ ಇರುತ್ತೆ. ಸೊ ಬ್ಯಾಂಕ್ ಇಂಟ್ರೆಸ್ಟಲ್ಲಿ ನೀವು 5 ವರ್ಷಕ್ಕೆ ನೀವೇನಾದರೂ ಆ ಲೋನ್ನ ರೀಪೇಮೆಂಟ್ ಮಾಡೋಂಗಿದ್ರೆ ನಿಮಗೆ ಇಂಟ್ರೆಸ್ಟು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಂಟ್ರೆಸ್ಟ್ ಬಂದು 4,66,452 ರೂಪಾಯಿ ಇರುತ್ತೆ. ಸೊ ಎಲ್ಲಿ ಬ್ಯಾಂಕಲ್ಲಿ. ಸೊ ಈ ಬೋರ್ಡ್ ಅವರು PMEGP ಸ್ಕೀಮಲ್ಲಿ ಏನು ಮಾಡ್ತಾರೆ, 25% ಸಬ್ಸಿಡಿ. ಸೊ 19 ಲಕ್ಷಕ್ಕೆ 25% ಸಬ್ಸಿಡಿ ಅಂದರೆ 4,75,000 ರೂಪಾಯಿ ಆಯಿತು.
ಸೊ ನಿಮಗೆ ಸಬ್ಸಿಡಿ ನೀಡಿದಂಥದ್ದು ನಿಮ್ಮ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದು ಕ್ಲೈಮ್ ಆದಂಗೆ ಆಯಿತು. ಸರಿ, ಅದಾದರೂ ಕ್ಲೈಮ್ ಆಗಲಿ ಅಂದರೆ ನೀವು ಲೋನ್ ತಗೊಳ್ತೀರಾ ಬ್ಯಾಂಕಲ್ಲಿ. ಇವತ್ತು ನಿಮಗೆ ಸಬ್ಸಿಡಿ 1 ತಿಂಗಳಾದರೂ ಆಗ್ಬೋದು, 1 ತಿಂಗಳಾದರೂ 2 ತಿಂಗಳಾದರೂ ಆಗ್ಬೋದು, 5 ತಿಂಗಳಾದರೂ ಆಗ್ಬೋದು. ಆ ಸಬ್ಸಿಡಿ ಅಮೌಂಟ್ ರಿಲೀಸ್ ಆಗೋ ಗಂಟ ನೀವು ಬ್ಯಾಂಕಲ್ಲಿ ಏನು ಅಮೌಂಟ್ ತಗೊಂಡಿರ್ತೀರಲ್ಲ ಅದಕ್ಕೆ ನೀವು ಲೋನು ಮತ್ತು ಇಂಟ್ರೆಸ್ಟ್ ಸೇರಿಸಿ ಕಟ್ತಾ ಇರ್ತೀರ. ಅದೇ 6 ಮಂತ್ಸ್ಗೊಂದ್ಸಲ ಕಟ್ಟಾಗಿದ್ರೆ 6 ಮಂತ್ಸ್ಗೊಂದ್ಸಲ ಕಟ್ತಾ ಇರ್ತೀರ. ನೀವು ಮಂತ್ಲಿ ಕಟ್ಬಿಡ್ತೀನಿ ಅಂದರೆ ಮಂತ್ಲಿ ಕಟ್ತಾ ಇರ್ತೀರ. ಸೊ ನೀವು ನೀಡುವಂತಹ ಗೋರ್ಮೆಂಟ್ ಅವ್ರು ನೀಡುವಂತಹ ಅಮೌಂಟ್ ಹೆಂಗಿರುತ್ತೆ ಅಂತಂದರೆ ಅವರ ಪ್ರಿನ್ಸಿಪಲ್ ಅಮೌಂಟಲ್ಲಿ ಕಟ್ ಮಾಡುವಂಥದ್ದು. ಸೊ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ 19 ಲಕ್ಷ ತಗೊಂಡಿದ್ದೀರಾ, 25% ಸಬ್ಸಿಡಿ 4,75,000 ಚಿಲ್ಲರೆ ಆಯಿತು. ಸೊ 25% 4,75,000 ಅಂತದ್ದು ಆ ಪ್ರಿನ್ಸಿಪಲಲ್ಲಿ ಡಿಡಕ್ಟ್ ಮಾಡ್ತಾರೆ ಸಬ್ಸಿಡಿ ರಿಲೀಸ್ ಆದ ತಕ್ಷಣ. ಸೊ ಇನ್ನೂ ಒಂದು ವಿಚಾರ ಏನಂತಂದರೆ ಸಬ್ಸಿಡಿ ಒಂದೇ ಸರಿ ರಿಲೀಸ್ ಆಗೋಲ್ಲ. ಸೊ ಹಂತವಾಗಿ ರಿಲೀಸ್ ಆಗುವಂಥದ್ದು. ಇದೊಂಥರ ಹೆಂಗೆ ಅಂತಂದರೆ ಗೋರ್ಮೆಂಟ್ ಅವರು ಸಬ್ಸಿಡಿ ಕೊಡುವಂಥದ್ದು ನಿಜ, ನಿಮಗೆ ಕೊಡೋಲ್ಲ, ಬ್ಯಾಂಕಿಗೆ ಕೊಡ್ತಾರೆ. ಬ್ಯಾಂಕ್ ಅವರು ಏನಕ್ಕೆ ಅದನ್ನು ಡಿಟೆಕ್ಟ್ ಮಾಡ್ತಾರೆ ಅಂತಂದರೆ ಅವ್ರ ಪ್ರಿನ್ಸಿಪಲ್ ಅಮೌಂಟ್ಗೆ ಡಿಟೆಕ್ಟ್ ಮಾಡ್ಕೊಳ್ತಾರೆ. ಸೊ ಒಂಥರ ಬಡ್ಡಿ ಇಲ್ಲದೇ ಸಾಲ ಕೊಟ್ಟಂಗೆ ನೀವು ಬಡ್ಡಿ ಇಲ್ಲದೇ ದುಡ್ಡು ತಗೊಂಡು ಅದನ್ನು ತಿಂಗಳು ಕಟ್ಟೋ ಥರ. ಸೊ ಒಂಥರ ಬಟ್ ಕ್ಯಾಲ್ಕುಲೇಷನ್ ಎಲ್ಲ ಬಡ್ಡಿ ಸೇರಿಸೇ ಬರ್ತಾ ಇರುತ್ತೆ. ಅವ್ರ ಪ್ರಿನ್ಸಿಪಲ್ ಅಮೌಂಟಲ್ಲಿ ಕಟ್ ಮಾಡ್ಕೊಬಿಟ್ಟಿರ್ತಾರಲ್ಲ. ಆದರೆ ನಮ್ಗೆ ಯಾವ ರೀತಿ ಇರುತ್ತೆ ಅಂದರೆ ಬಡ್ಡಿ ಇಲ್ದಂಗೆ ದುಡ್ಡು ಕೊಟ್ಟಂಗೆ ಆಗುತ್ತೆ. ನೀವು ಬಿಸ್ನೆಸ್ ಮಾಡಪ್ಪ ಏನಾದರೂ ಯಾರು ಕೊಡ್ತಾರೆ ಹೇಳಿ? 2%, 3% ಬಡ್ಡಿ ನಡೀತೈತೆ ಈಚೆ. ಸೊ ಬಡ್ಡಿ ಇಲ್ದೇ ದುಡ್ಡು ಕೊಟ್ಟಾಗೆ ಈ ಕೋಳಿ ಸಾಕಾಣಿಕೆ, ಕುರಿ ಏನಕ್ಕೆ ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಅಮೌಂಟ್ಗಳು ಕ್ರಿಯೇಟ್ ಆಗೋದು, ಲಾಭ ಜನ್ರೇಷನ್ ಆಗೋದು ಕಷ್ಟ ಇದೆ ಅಂದ್ಕೊಂಡು ಅವರು ನೀಡುವಂಥ ಈ ಸಬ್ಸಿಡಿ ಅನ್ನುವಂಥದ್ದು ಪ್ರಿನ್ಸಿಪಲ್ ಅಮೌಂಟ್ಗೆ ಡಿಟೆಕ್ಟ್ ಆಗುತ್ತೆ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅವರು ಏನು ಬಡ್ಡಿ ಇಲ್ದೇ ದುಡ್ಡು ಕೊಡ್ತಾರೆ ನಮಗೆ, ನಾವು ಅದನ್ನು ರೀಪೇಮೆಂಟ್ ಮಾಡ್ತಾ ಇರ್ತೀವಿ. ತಿಂಗಳು ಇನ್ಸ್ಟಾಲ್ಮೆಂಟಲ್ಲೋ 6 ತಿಂಗಳು ಒಂದ್ಸರಿ ಇನ್ಸ್ಟಾಲ್ಮೆಂಟಲ್ಲೋ ರೀಪೇಮೆಂಟ್ ಮಾಡ್ತಿರ್ತೀವಿ. ಇಷ್ಟೇ ಈ ಸಬ್ಸಿಡಿ ಅನ್ನುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು, ಬಾಯ್.